ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಆಲೂ ಪರೋಟವನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟು ಮತ್ತು ಪ್ರತಿಯೊಂದು ಆಲೂ ಪರೋಟ ಉಬ್ಬಿ ಉಬ್ಬಿ ಬರುವಂತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇವಾಗ ನಾನು ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು 2 ಕಪ್ ಆಗುವಷ್ಟು. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣದ ಪೌಡರು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ನಾವು ಒಂದು ಸರಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿನ ಥರ ಈ ಹಿಟ್ಟನ್ನು ಕೂಡ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ನಾವು ಈ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಈ ರೀತಿ ನಾನು ನಾದ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಇದರ ಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಈ ರೀತಿ ಎಣ್ಣೆ ಹಚ್ಚೋದರಿಂದ ಮೇಲೆ ಅಂಟುಗಟ್ಟುವುದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಎಣ್ಣೆ ಹಚ್ಕೊಂಡು ಇವಾಗ ನಾನು ಒಂದು 15ರಿಂದ 20 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಅಲ್ಲಿವರೆಗೆ ನಾವು ಇಲ್ಲಿ ಒಂದು 4ರಿಂದ 5 ಆಲೂಗಡ್ಡೆಯನ್ನು ಇಲ್ಲಿ ಕುದಿಸಿ ಇಟ್ಕೊಂಡಿದ್ದೀನಿ. ಅದರ ಮೇಲಿನ ಸಿಪ್ಪೆ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿಣದ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಜೀರಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಮಸಾಲ ಹಾಕಿದ ಮೇಲೆ ನಾವು ಇದನ್ನು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸ್ಪೂನಿಂದಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕೈಯಿಂದನಾದರೂ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕೈಯಿಂದನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೈಯಿಂದ ಮಾಡುವುದರಿಂದ. ಈ ರೀತಿ ನಾನು ಎಲ್ಲ ಮಸಾಲವನ್ನು ಆಲೂಗಡ್ಡೆಗೆ ಹತ್ತುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಮ್ಮ ಆಲೂಗಡ್ಡೆ ಸ್ಟಫಿಂಗ್ ಅಂತೂ ರೆಡಿ ಆಯಿತು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ನಾನು ಇಲ್ಲಿ ಹಿಟ್ಟನ್ನು ನಾದು ಇಟ್ಟಿದ್ದೀನಲ್ಲ, ಆ ಹಿಟ್ಟು ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ. ಒಂದು 20 ನಿಮಿಷ ಆಗಿದೆ. ಇವಾಗ ತೆಗೆದು ನೋಡೋಣ. ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ನಾದ್ಕೊಂಡು ನಾವು ಈ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಒಂದು ನಿಮಿಷದವರೆಗೆ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ನಾವು ಆಲೂ ಪರೋಟ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತಗೊಂಡು ಈ ರೀತಿ ನಾವು ಉಂಡೆಯನ್ನು ಮಾಡಿಕೊಂಡು ಇಟ್ಕೊಳ್ಬೇಕು. ಇದಕ್ಕೆ ಹಚ್ಚೋದಕ್ಕೆ ಪುಡಿ ಹಿಟ್ಟು ಕೂಡ ತಗೋತಾ ಇದ್ದೀನಿ. ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಪೇಪರ್ ಇಟ್ಟು ಈ ರೀತಿ ನೀವು ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ. ಅದರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಚಿಂಪಡಿಸಿ ಇವಾಗ ಈ ಮಾಡಿಟ್ಟಿಕೊಂಡಿರುವ ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ, ಹಿಟ್ಟಿನ ಉಂಡೆ. ಇದಕ್ಕೆ ಇವಾಗ ನಾವು ಆಲೂ ಸ್ಟಫಿಂಗ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ನಾವು ತುಂಬಿಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಇವಾಗ ಆಲೂ ಮಿಶ್ರಣವನ್ನು ಇದಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಉಂಡೆಯನ್ನು ಮಾಡಿಕೊಂಡು ಇವಾಗ ಇಟ್ಕೊಂಡು ನಾವು ಹೋಳಿಗೆ ಮಾಡ್ತೀವಲ್ಲ ಅದೇ ರೀತಿ ನಾವು ಇದನ್ನು ಕೂಡ ತುಂಬಿಕೊಂಡು ಬರಬೇಕಾಗುತ್ತೆ. ನೋಡಿ, ಹೋಳಿಗೆ ಹೂರಣ ತುಂಬ್ತೀವಲ್ಲ ಅದೇ ರೀತಿ ಇದು ಆಲೂ ಪರೋಟ ಕೂಡ ನಾವು ಇದೇ ರೀತಿ ತುಂಬಿಕೊಳ್ಬೇಕಾಗುತ್ತೆ. ಇವಾಗ ಈ ಎಕ್ಸ್ಟ್ರಾ ಹಿಟ್ಟೇನು ಬಂದಿದೆಯಲ್ಲ ಇದನ್ನು ತೆಗೆದು ನಾವು ಇವಾಗ ಇದ್ರ ಮೇಲೆ ಹಿಟ್ಟನ್ನು ಸಿಂಪಡಿಸಿ ನಾವು ಈ ರೀತಿ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಹೊತ್ತು ಈ ಮೇಲಿಂದ ಮೇಲೆ ನಾವು ಬೇಲಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ಮತ್ತು ಈ ಸೈಡಲ್ಲಿ ಹಾಕ್ಕೊಂಡು ಮತ್ತು ಮೇಲಿಂದ ಮೇಲೆ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ಭಾರ ಹಾಕಬಾರದು. ಒಂದು ಸ್ವಲ್ಪ ಮೇಲಿಂದ ಮೇಲೆ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇವಾಗ ಇದು ಆಲೂ ಪರೋಟ ರೆಡಿ ಆಯಿತು. ಇಲ್ಲಿ ಸ್ಟವ್ ಮೇಲೆ ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಇಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಈ ಆಲೂ ಪರೋಟವನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತಾದಮೇಲೆ ನಾನು ಇದರ ಮೇಲೆ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ತುಪ್ಪ, ಬೆಣ್ಣೆ ಯಾವುದಾದ್ರೂ ನೀವು ಹಚ್ಕೊಳ್ಬೋದು. ತುಪ್ಪ ಹಚ್ಚುವುದರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ಹಚ್ಕೊಳ್ಳಿ. ಮತ್ತು ಈ ಸೈಡಲ್ಲಿ ಕೂಡ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಈ ಸೈಡಲ್ಲಿ ಬೇಯಿಸ್ಕೊಂಡ ಮೇಲೆ ಮತ್ತು ಈ ಸೈಡಲ್ಲಿ ನಾವು ತಿರುವಿ ಹಾಕಬೇಕು. ಈ ಸೈಡಲ್ಲಿ ಕೂಡ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು. ತುಂಬಾ ಸಾಫ್ಟಾಗಿ ಕೂಡ ಇದೆ ಮತ್ತು ಉಬ್ಬಿ ಕೂಡ ಬಂದಿದೆ. ನೋಡಿ, ಈ ರೀತಿ ನೀವು ನಾನು ಮಾಡಿರುವ ರೀತಿಯಲ್ಲಿ ಆಲೂ ಪರೋಟ ಮಾಡಿ ನೋಡಿ. ಇದೇ ರೀತಿ ಎಲ್ಲ ಪ್ರತಿಯೊಂದು ಪರೋಟ ಕೂಡ ಉಬ್ಬಿ ಉಬ್ಬಿ ಬರುತ್ತವೆ. ನೋಡಿ, ಇಲ್ಲಿ ನಾನು 2ನೇ ಪರೋಟ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಹಂಚಿನ ಮೇಲೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಈ ಸೈಡಲ್ಲಿ ಬೇಯಿಸ್ಕೊಂಡು ಮತ್ತೆ ನಾವು ತಿರುವಿ ಹಾಕಿ ಆ ಸೈಡಲ್ಲಿ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ. ಇದೇ ರೀತಿ 2 ಸೈಡಲ್ಲಿ ನಾವು ಬೇಯಿಸ್ಕೊಂಡು ಇಟ್ಕೊಳ್ಬೇಕು. ನೀವು ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಮಾಡಿಕೊಡಿ. ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಸಾಫ್ಟಾಗಿ ಬರ್ತಾಯಿದೆ ಅಂತ. ಮತ್ತು ಪ್ರತಿಯೊಂದು ಆಲೂ ಪರೋಟ ಕೂಡ ಇದೇ ರೀತಿ ಉಬ್ಬಿ ಉಬ್ಬಿ ಬರ್ತಾಯಿವೆ. ನೋಡಿ, ದೊಡ್ಡವರು ಚಿಕ್ಕವರು ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡ್ಬೋದು.
ನಾನು ಇದೇ ರೀತಿ ಎಲ್ಲ ಪರೋಟಗಳನ್ನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ಬೋದು. ಇದು ಕೂಡ ಪರೋಟ ರೆಡಿ ಆಯಿತು. ಇದನ್ನು ಕೂಡ ತೆಕ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಪ್ಲೇಟಲ್ಲಿ ನಾನು ಇಟ್ಕೊತಾ ಇದ್ದೀನಿ. ಇದ್ರ ಜೊತೆ ಮೊಸರು ಮತ್ತು ಟೊಮೊಟೊ ಕೆಚಪ್ಪು ಮತ್ತು ತುಪ್ಪ, ನೀವು ಯಾವ್ದು ಬೇಕೋ ಅದರ ಜೊತೆ ನೀವು ಈ ಪರೋಟವನ್ನು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಈ ಆಲೂ ಪರೋಟ ರೆಡಿಯಾಗಿದೆ ನೋಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಾನು ಇಲ್ಲಿ ತುಪ್ಪ ಮತ್ತು ಮೊಸರು ಮತ್ತು ಟೊಮೊಟೊ ಕೆಚಪ್ ಎಲ್ಲವನ್ನು 3 ಕೂಡ ಇಟ್ಟಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದ್ರ ಜೊತೆ ನೀವು ಈ ಆಲೂ ಪರೋಟವನ್ನು ತಿನ್ಬೋದು. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.